ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ಕಾರ್ಡ್ ಇದ್ದರೆ ನಿಮಗೆ 60,000 ರೂಪಾಯಿ ಸಹಾಯಧನ ಸಿಗಲಿದೆ. ಈ ಒಂದು ಯೋಜನೆಗೆ ಯಾವೆಲ್ಲ ದಾಖಲೆಗಳು ಬೇಕು, ಅರ್ಹತೆಗಳು ಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ಮಗಳ ಮದುವೆಗೆ ಸಿಗಲಿದೆ 60,000 ರೂಪಾಯಿ ಸಹಾಯಧನ. ಹೆಣ್ಣು ಮಕ್ಕಳಿದ್ದರೆ ಹಿಂದೆ ಅರ್ಜಿ ಸಲ್ಲಿಸಿ. ಸರ್ಕಾರದ ಈ ಯೋಜನೆಯಡಿಯಲ್ಲಿ ಸಿಗಲಿದೆ ಮಗಳ ಮದುವೆಗೆ 60,000 ಸಹಾಯಧನ. ಅಷ್ಟಕ್ಕೂ ಯಾವುದು ಈ ಯೋಜನೆ? ಮಗಳ ಮದುವೆಗೆ 60,000 ಹೇಗೆ ಸಿಗುತ್ತದೆ? ಏನಿದು ಸಬ್ಸಿಡಿ? ಇದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರವನ್ನು ನೀಡುತ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿದೆ, ಬಡವರಿಗೆ ಒಂದು ಮದುವೆ ಮಾಡಿ ಮುಗಿಸಬೇಕೆಂದು ಎಷ್ಟು ಕಷ್ಟ ಇರುತ್ತೆ ಎಂಬುದು ಅವರಿಗೆ ಅಷ್ಟೇ ಗೊತ್ತಿರುತ್ತದೆ. ಹೀಗಾಗಿ ಇವರಿಗಂತಲೇ ಮಗಳ ಮದುವೆಗೆ ಸಹಾಯವಾಗಲಿ ಎಂದು ಸರ್ಕಾರ ಈ ಕಾರ್ಡ್ ಇರುವವರಿಗೆ ಮಗಳ ಮದುವೆಗೆ 60,000 ಸಹಾಯಧನ ನೀಡಲು ಮುಂದಾಗಿದೆ. ಹೌದು, ನಿಮ್ಮ ಹತ್ತಿರ ಈ ಕಾರ್ಡ್ ಇದ್ದರೆ ಸಾಕು, ಮಗಳ ಮದುವೆಗೆ 60,000 ಪಡೆದುಕೊಳ್ಳಬಹುದು. ಹೌದು, ಈ ಕಾರ್ಡಿನ ಹೆಸರು ಮತ್ತು ಈ ಯೋಜನೆಯ ಹೆಸರು ಏನು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಈ ರೀತಿ ಇವೆ. ನೀವು ಲೇಬರ್ ಕಾರ್ಡ್ ಪಡೆದುಕೊಂಡು 1 ವರ್ಷ ಪೂರೈಸಬೇಕು. ಲೇಬರ್ ಕಾರ್ಡ್ ಪಡೆದುಕೊಂಡು 1 ವರ್ಷ ಪೂರೈಸಿದೆ ಆದಲ್ಲಿ ಮಗಳ ಮದುವೆಗೆ 60,000 ಸಹಾಯಧನ ಪಡೆಯಲು ಅರ್ಹರಾಗಿರುತ್ತೀರಿ. ನೀವೆಲ್ಲ 2 ಮದುವೆಗೆ ಮಾತ್ರ ಸಹಾಯಧನ ಪಡೆದುಕೊಳ್ಳಬಹುದು. ಅಂದರೆ ಸ್ನೇಹಿತರೆ, ಒಬ್ಬ ಲೇಬರ್ ಕಾರ್ಡ್ ಹೊಂದಿರುವವರು ಅವರ 2 ಮಕ್ಕಳಿಗೆ ನೀವು ಈ ಸೌಲಭ್ಯವನ್ನು ನೀವು ಪಡೆಯಬಹುದು. ಇಲ್ಲಿ ಮಗಳಿಗೆ ಅಷ್ಟೇ ಅಲ್ಲ, ಮಗ ಇದ್ದರೂ ಕೂಡ ಸಹಾಯಧನ ಪಡೆಯಬಹುದು. ಹಣ ಪಡೆದುಕೊಳ್ಳಲು ನೀವು ವಿವಾಹ ನೋಂದಣಿಯನ್ನು ಅಧಿಕಾರಿಯಿಂದ ಪಡೆದುಕೊಂಡಿರುವಂತಹ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಬೇಕಾಗಿರುವ ದಾಖಲೆಗಳು ಈ ರೀತಿ ಇವೆ: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿವಾಹದ ಪ್ರಮಾಣಪತ್ರ. ಒಂದು ವೇಳೆ ಮದುವೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಜರುಗಿದ್ದಲ್ಲಿ ಅಫಿಡವಿಟ್ ಸಲ್ಲಿಸಬೇಕಾಗುತ್ತದೆ. ಮದುವೆಗೆ ಹಣ ಪಡೆಯಲು ಹೇಗೆ ಅರ್ಜಿ ಸಲ್ಲಿಸಬೇಕು? ಸ್ನೇಹಿತರೆ, 60,000 ಹಣ ಪಡೆಯಲು ಅರ್ಜಿ ಸಲ್ಲಿಸಬಹುದಾದ ಒಂದು ಕ್ರಮ ಈ ರೀತಿ ಇವೆ. ಹಂತ 1, ನೀವಿಲ್ಲಿ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಬೇಕು. ವೆಬ್ಸೈಟ್ ಲಿಂಕ್ ಈ ವಿಡಿಯೋ ಕೆಳಗಡೆ ನಾನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಉಪಯೋಗಿಸಿ ಈಸಿಯಾಗಿ ನೀವು ಅಪ್ಲೈ ಮಾಡಬಹುದು. ನಂತರ 2ನೇದಾಗಿ ಲಾಗಿನ್ ಆಗಬೇಕು. 3ನೇದಾಗಿ ತಪ್ಪದೇ ಗಮನಿಸಿ ರಿಜಿಸ್ಟ್ರೇಷನ್ ಅಂತ ಇರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. 4ನೇದು ಯೋಜನೆಗಳು ಅಂತ ಇರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. 5ನೇದು ಇಲ್ಲಿ ನಿಮಗೆ ಮ್ಯಾರೇಜ್ ಅಸಿಸ್ಟೆನ್ಸ್ ಅಥವಾ ಮದುವೆಯ ಸಹಾಯಧನ ಅಂತ ಇರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. 6th ಒನ್, ಅಲ್ಲಿ ಕೇಳುವ ಪ್ರತಿಯೊಂದು ದಾಖಲೆಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು. 7th ಒನ್, ಕೊನೆಯದಾಗಿ ಪ್ರತಿಯೊಂದು ನಾನು ದಾಖಲೆಗಳನ್ನು ಸರಿಯಾಗಿ ನೀಡಿದ್ದೇನೆ ಎಂದು ಗಮನವಿಟ್ಟು ನೋಡಿ, ನಂತರವೇ ಕೊನೆಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅರ್ಜಿ ಸಲ್ಲಿಸುವ ಪ್ರಮುಖ ಲಿಂಕ್ಗಳು ಸ್ನೇಹಿತರೆ, ನಾನು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಉಪಯೋಗಿಸಿ ನೀವು ಅರ್ಜಿಯನ್ನು ಹಾಕಬೇಕು. ಸ್ನೇಹಿತರೆ, ಆಲ್ರೆಡಿ ಲೇಬರ್ ಕಾರ್ಡ್ ಹೊಂದಿರುವವರು ಅವರು ಈ ಕಾರ್ಮಿಕ ಕಾರ್ಡಿಗೆ ಹೊಸ ಕಾರ್ಡ್ ಅಪ್ಡೇಟ್ನಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ದಯವಿಟ್ಟು ನೀವು ಆದಷ್ಟು ಬೇಗ ಇವತ್ತೇ ನಿಮ್ಮ ಹಳೆಯ ಲೇಬರ್ ಕಾರ್ಡಿಗೆ ನೀವು ಈ ಕಾರ್ಮಿಕ ಕಾರ್ಡಾಗಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಅಪ್ಡೇಟ್ ಮಾಡಿದರೆ ಮಾತ್ರ ಸ್ನೇಹಿತರೆ ನಿಮಗೆ ನಿಮ್ಮ ಮಕ್ಕಳಿಗೆ ಮದುವೆ ಸಹಾಯಧನ ಆಗಲಿ, ಪ್ರೋತ್ಸಾಹಧನ, ಸ್ಕಾಲರ್ಶಿಪ್ ಆಗಲಿ ನಿಮಗೆ ಸಿಗುತ್ತದೆ. ಆಕಸ್ಮಿಕವಾಗಿ ನೀವು ಲೇಬರ್ ಕಾರ್ಡನ್ನು ನೀವು ಈ ಕಾರ್ಮಿಕ ಕಾರ್ಡ್ ರೂಪದಲ್ಲಿ ನೀವು ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನಿಮಗೆ ಈ ಪ್ರೋತ್ಸಾಹಧನ ಮತ್ತು ಸ್ಕಾಲರ್ಶಿಪ್ ಆಗಲಿ, ಈ ಮದುವೆ ಸಹಾಯಧನ ಆಗಲಿ, ಮಂಡಳಿ ವತಿಯಿಂದ ಯಾವುದೇ ಸೌಲಭ್ಯಗಳು ನಿಮಗೆ ಸಿಗುವುದಿಲ್ಲ. ಸ್ನೇಹಿತರೆ, ನನ್ನ ಈ ಚಾನಲ್ನಲ್ಲಿ ಈ ಕಾರ್ಮಿಕ ಕಾರ್ಡಿಗೆ ಹೇಗೆ ಅಪ್ಲೈ ಮಾಡಬೇಕು, ಇದರ ಉಪಯೋಗಗಳು ಏನು ಎಂದು ನಾನು ನಿಮಗೆ ವಿಡಿಯೋವನ್ನು ಹಾಕಿರುತ್ತೀನಿ. ಆ ವಿಡಿಯೋನು ಸಹ ನೀವು ನೋಡಬಹುದು. ಸ್ನೇಹಿತರೆ, ಇದೇ ಥರ ಹೊಸ ಅಪ್ಡೇಟ್ಸ್ಗಳಿಗಾಗಿ, ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.